ನಮಸ್ತೆ ಗೆಳೆಯರೆ. ಇವತ್ತಿನ ಚಿನ್ನದ ರೇಟ್ ನೋಡೋದಾದರೆ ನಿಮಗೆ ₹120 ಜಾಸ್ತಿ ಆಗಿದೆ. ಅಂದರೆ ₹6,825 ಗ್ರಾಮ್ ಆಗಿದೆ. ನೀವು ನೋಡ್ಬೋದು ಚಿನ್ನದ ರೇಟು ಇತ್ತೀಚೆಗೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಯಾಕಾಗಿರ್ಬೋದು, ಏನಕ್ಕೆ ಆಗ್ತಾ ಇದೆ ಅನ್ನೋದು ತಿಳ್ಕೊಳ್ಳೋಣ. ಸೊ ಚಿನ್ನದ ರೇಟ್ ನಿಮಗೆ 6,825 ಆಗಿದೆ. ಹಾಗೆ ಬೆಳ್ಳಿ ರೇಟು ಕೂಡ ₹3 ಜಾಸ್ತಿ ಆಗಿದೆ. 89.50 ಅಂದರೆ 89.5 ರೂಪಾಯಿಗೆ ನಿಮಗೆ ಗ್ರಾಮ್ಗಿದೆ. ಪ್ಲಾಟಿನಮ್ ಕೂಡ ₹69 ಜಾಸ್ತಿ ಆಗಿದೆ, 2,652 ಇದೆ. ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ ನಿಮಗೆ ಗೊತ್ತು. ಭಾರತದಲ್ಲಿ ಪ್ರಾಚೀನ ಕಾಲದಿಂದ ನೋಡಿದ್ರು ಸಂಸ್ಕೃತಿಯಲ್ಲಿ ಚಿನ್ನ ಪ್ರಮುಖ ಪಾತ್ರವಾಗಿದೆ, ಓಕೆನಾ, ಭಾರತದಲ್ಲಿ. ಸೊ ಹಾಗೆ ನೋಡೋದಾದರೆ ಬಹಳ ಹಿಂದಿನಿಂದಲೂ ನೋಡೋದಾದರೆ ಚಿನ್ನ ಮೊದಲಿನಿಂದ ಕೂಡ ರೇಟು ಜಾಸ್ತಿ ಆಗ್ತಾನೆ ಹೋಗಿದೆ. ಇದು ಒಂದು ಕಾರಣ. ಇನ್ನೊಂದೇನು, ಚಿನ್ನದ ಬೆಲೆಯ ಮೇಲೆ ಬೇಡಿಕೆ ಮತ್ತು ಪೂರೈಕೆ ಪ್ರಭಾವ ಕೂಡ ಹಾಗೇ ಇದೆ, ಓಕೆನಾ. ಸೊ ಹಬ್ಬಗಳಲ್ಲಿ ಬಂದಾಗ ಅವಾಗೇನಾಗುತ್ತೆ, ಬೇಡಿಕೆ ಏನಿದೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಕೂಡ ಅಷ್ಟು ಪೂರೈಕೆ ಇಲ್ಲದೆ ಇದ್ದಾಗ ಕೂಡ ಚಿನ್ನದ ಒಂದು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಕಾರಣ. ಆದರೆ ಇನ್ನೊಂದು ಏನು, ಈ ಚಿನ್ನದ ರೇಟು ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ ಅಲ್ವಾ. ಸೊ ನೀವು ನೋಡ್ಬೋದು 5,000 ಆಯಿತು, 5,500 ಆಯಿತು, ಇವಾಗ 6 ಆಗಿದೆ, ಓಕೆನಾ. ಈಗೆಲ್ಲ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಅವಾಗೇನಾಗುತ್ತೆ, ಚಿನ್ನದ ಮೇಲಿನ ಹೂಡಿಕೆ ಸೇಫ್ ಅಂತ ಕೆಲವು ಹೂಡಿಕೆದಾರರು ಚಿನ್ನನ ತೊಗೊತಾ ಇದ್ದಾರೆ. ಕರೆಕ್ಟಾ? ಏನು ಮಾಡ್ತಿದ್ದಾರೆ, ನಾನು ಚಿನ್ನದ ಬಿಸ್ಕೆಟ್ಗಳನ್ನ ತೊಗೊಂಡಿಟ್ಕೊಡೋದು ಏಕಾಏಕಿ ಈ ಥರ ಎಲ್ಲ ಮಾಡ್ತಿದ್ದಾರೆ. ಈಗೊಂದು ರೀಸನ್ಗೂ ಕೂಡ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು, ಹಬ್ಬಗಳು ಬಂದಂಥ ಸಮಯದಲ್ಲಿ ಕೂಡ ಭಾರತೀಯರು ಚಿನ್ನವನ್ನು ಖರೀದಿ ಮಾಡ್ತಾರೆ. ಸೊ ಅದು ಕೂಡ ಒಂದು ಚಿನ್ನದ ಬೆಲೆ ಜಾಸ್ತಿ ಆಗೋದಕ್ಕೆ ಕಾರಣ ಅಂತ ತಿಳಿಸಿದ್ದಾನೆ. ಸೊ ಎಲ್ಲರೂ ಥಿಂಕ್ ಮಾಡೋದೇನು, ಓಕೆ ನಾವು ಗೋಲ್ಡ್ನ ಸ್ವಲ್ಪ ತೊಗೊಂಡ್ರೆ ಸೆಕ್ಯೂರ್ ಆಗಿರುತ್ತೆ, ಸೇಫ್ ಆಗಿರುತ್ತೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ, ಈ ಥರ ಕೂಡ ಇರುತ್ತೆ. ಇನ್ನೊಂದು, ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೆಲೆ ಜಿಗಿತಾ ಇದೆ, ಓಕೆನಾ. ಸೊ ಇದೊಂದಕ್ಕೆ ಕಾರಣ ಆಗಿದೆ. ಇನ್ನೊಂದು, ಡಾಲರ್ ಸೂಚ್ಯಂಕ ಏನಿದೆ ಅದು ಕುಸಿತದ ಮೇಲೂ ಅದು ಏನಾದರೂ ಕುಸಿತ ಅಥವಾ ಏರಿಳಿತ ಆದರೂ ಕೂಡ ಚಿನ್ನದ ಬೆಲೆ ಮೇಲೆ ಅದು ಪ್ರಭಾವ ಆಗುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಚಿನ್ನದ ಬೆಲೆ ಮೇಲೋಗುತ್ತೆ, ಕೆಲವೊಂದು ಸಲ ಕೆಳಗೆ ಬರುತ್ತೆ. ಇವಾಗ ಗಣನೀಯವಾಗಿ ಅದು ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಇವಾಗ 6,825 ಇದೆ ಇವತ್ತಿನ ಒಂದು ಚಿನ್ನದ ಬೆಲೆ. ಸೊ ಒಂದೇ ದಿನ ನಿಮ್ಗೆ ಅದಾದ್ರೆ ₹120 ₹125 ಜಾಸ್ತಿ ಆಗಿದೆ ಗ್ರಾಮ್ಗೆ. ಸೊ ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ನೋಡಿಕೊಂಡು ಚಿನ್ನನ ಖರೀದಿ ಮಾಡಬೇಕು. ನೀವು ನೋಡ್ಬೋದು, ಸತತ ಒಂದು ವಾರದಿಂದ ನೋಡೋದಾದರೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅಲ್ವಾ. ಸೊ ಹೀಗೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಕೂಡ ಕೆಲವರು ಅದನ್ನು ಇದು ಮಾಡಿದ್ದಾರೆ, ಓಕೆನಾ, ಅಸಂಪ್ಷನಲ್ಲಿ ಹೇಳಿದ್ದಾರೆ ಕೆಲವೊಬ್ಬರು. ಸೊ ಮಾರ್ಕೆಟಲ್ಲೂ ಕೂಡ ತುಂಬ ಏರಿಳಿತಾ ಇದೆ, ಓಕೆನಾ. ಸೊ ಕೆಲವೊಂದು ಏನಾಗ್ತಿದೆ, ಸತತ ಬೆಲೆ ಏರಿಕೆ ಆಗ್ತಿರೋದ್ರಿಂದ ನಾನು ಹೇಳಿದ್ನಲ್ಲ ಆಗಲೇ, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಓಕೆ ಚಿನ್ನನ ಇನ್ವೆಸ್ಟ್ಮೆಂಟ್ ಆಗಿ ಇಟ್ಕೊಂಡಿರೋಣ. ಸೊ ಈ ಥರ ಒಂದು ಚಿನ್ನ ಪರ್ಚೇಸ್ ಮಾಡೋರು ಕೂಡ ತುಂಬ ಜಾಸ್ತಿ ಆಗಿದ್ದಾರೆ. ಸೊ ಇದೊಂದು ಕಾರಣದಿಂದ ಚಿನ್ನದ ಬೆಲೆ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಯಾರೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಸೊ ಏನಿದೆ ರೇಟು ಇವಾಗ ಅದೆಲ್ಲ ನೋಡಿಕೊಂಡು ಯಾವಾಗ ತೊಗೊಂಡ್ರೆ ಒಳ್ಳೆಯದು ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನೀವು ಚಿನ್ನನ ಖರೀದಿ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಎಲ್ಲರೂ ಹೇಳೋದೇನು, ಇವತ್ತು 6,500 ಅಂದರೆ ನೆಕ್ಸ್ಟು ನೀವು ಒಂದು 5 ವರ್ಷ ಬಿಟ್ಟು ನೋಡಿದ್ರೆ 7,500 ಆಗಿರುತ್ತೆ, ಈ ಥರನೂ ಕೂಡ ಹೇಳ್ತಾ ಇರ್ತಾರೆ. ಸೊ ಖರೀದಿ ಮಾಡೋದಕ್ಕಿಂತ ಮುಂಚೆ ನಾವು ಚಿನ್ನನ ಖರೀದಿ ಮಾಡಬೇಕಾ ಅಥವಾ ಬೇರೆ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅನ್ನೋದು ನೀವು ಕೆಲವೊಬ್ಬರು ಸಜೆಷನ್ ತೊಗೊಂಡು ಅಥವಾ ನೀವೇ ಒಂದು ಅನಾಲಿಸಿಸ್ ಮಾಡಿ ನೀವು ಚಿನ್ನನ ಖರೀದಿ ಮಾಡಬೇಕಾಗುತ್ತೆ, ಓಕೆನಾ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಸೊ ಇವತ್ತಿನ ಚಿನ್ನದ ರೇಟ್ ನೋಡೋದಾದರೆ ನಿಮಗೆ 6,825 ಗ್ರಾಮ್ಗಿದೆ, 22K ಗ್ಯಾರೆಟು, ಒಂದು ₹120 ಜಾಸ್ತಿ ಆಗಿದೆ ಕಂಪೇರ್ ಮಾಡಿದ್ರೆ, ಓಕೆನಾ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್.